ಇದೇ ಬರುವ 26ನೇ ತಾರೀಕಿಗೆ ಪುತ್ತೂರಿನ ಸುಧಾನ ಮೈದಾನದಲ್ಲಿ ನೂರೆ ಅಜ್ಮೀರ್ನ 4ನೇ ವಾರ್ಷಿಕ ಮತ್ತು ಮಾದಕತೆ ಮಾರಣಾಂತಿಕ ಎಂಬ ಪುಸ್ತಕ ಬಿಡುಗಡೆ ಹಾಗೂ ಮಾದಕ ಮುಕ್ತ ಸಮಾಜಕ್ಕಾಗಿ ದೊಡ್ಡ ಆಂದೋಲನ, ರಾಜ್ಯ ಮಟ್ಟದ ಆಂದೋಲನ ಸುಧಾನ ಮೈದಾನದಲ್ಲಿ ನಡೀಲಿಕ್ಕಿದೆ. ಈ ನೂರೆ ಅಜ್ಮೀರ್ ಅಂತ ಹೇಳೋದು ಅದು ಯೂಟ್ಯೂಬ್ಗಳಲ್ಲಿ ಬೆಳಗ್ಗಿನ ಜಾವ ಲೈವ್ ಆಗಿ ಒಂದು ಆಧ್ಯಾತ್ಮಿಕ ಮಜಲಿಸ್ ಆಗಿರುತ್ತದೆ. ಅದಕ್ಕೆ 1 ಲಕ್ಷದಷ್ಟು ಪ್ರತಿದಿನ ವೀಕ್ಷಕರಿದ್ದಾರೆ. ಅದರ ವಾರ್ಷಿಕ ನಾವು ಮಂಗಳೂರಿನಲ್ಲಿ, ಉಳ್ಳಾಳದಲ್ಲಿ, ಅಡ್ಯಾರ್ ಕಣ್ಣೂರಿನಲ್ಲಿ ನಡೆಸಿದ್ದೆವು. ಈ 4ನೇ ವಾರ್ಷಿಕ ನಾವು ಇಲ್ಲಿ ಪುತ್ತೂರಲ್ಲಿ ನಡೆಸ್ತಾ ಇದ್ದೇವೆ. ಸರಿಸುಮಾರು ಈ ವಾರ್ಷಿಕ ಕಾರ್ಯಕ್ರಮಕ್ಕೆ ಇದುವರೆಗೂ 50-60 ಸಾವಿರ ಜನ ಸೇರಿದ್ದಾರೆ. ಪುತ್ತೂರಿನಲ್ಲಿ ಒಂದು 20ರಿಂದ 25 ಸಾವಿರ ಜನರು ಬರುವಂತಹ ನಿರೀಕ್ಷೆ ಇದೆ. ಈ ನೂರೆ ಅಜ್ಮೀರ್ ಕಾರ್ಯಕ್ರಮ ಆಧ್ಯಾತ್ಮಿಕ ಮಜಲಿಸ್ ನಡೆಯುವುದು ರಾತ್ರಿ 7 ಗಂಟೆ ನಂತರ. ಅದಕ್ಕಿಂತ ಮುಂಚಿತವಾಗಿ ಸಂಜೆ 4:30ಕ್ಕೆ ಸರಿಯಾಗಿ ಕವಿಗೋಷ್ಠಿ ನಡೀಲಿಕ್ಕಿದೆ. ಮಾದಕತೆಯ ಕುರಿತು ರಾಜ್ಯದ ಪ್ರತಿಷ್ಠಿತ 10ರಷ್ಟು ಕವಿಗಳು ಬಹುಭಾಷಾ ಕವಿಗೋಷ್ಠಿ ನಡೀಲಿಕ್ಕಿದೆ. ಆಮೇಲೆ ಸರಿಸುಮಾರು 5:30ಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ. ಈ ಮಾದಕತೆ ಮಾರಣಾಂತಿಕ ಅಂತ ಹೇಳುವಂಥ ಈ ಪುಸ್ತಕವನ್ನು ನಾನು ಬರೆಯುವಾಗ ದೇಶದ ವಿವಿಧ ಕಡೆಗಳಿಗೆ ಸಂಚರಿಸಿದ್ದೇನೆ. ಪ್ರತ್ಯೇಕವಾಗಿ ಇಡೀ ದೇಶದಲ್ಲಿ ಮಾದಕತೆಯ ದುರಂತವಾಗಿರುವಂತಹ ಪ್ರದೇಶವಾಗಿದೆ ಪಂಜಾಬ್. ಆ ಪಂಜಾಬಿನಲ್ಲಿ ನಾನು 1 ವಾರಗಳ ಕಾಲ ಸಮೀಕ್ಷೆ ನಡೆಸಿ ಅದರ ಕುರಿತು ನಾನು ಬರೆದಿದ್ದೇನೆ. ಒಟ್ಟು 300 ಪೇಜ್ಗಳಿವೆ. ಈ 300 ಪುಟಗಳಲ್ಲಿ 35 ಅಧ್ಯಾಯಗಳಂತೆ ನಾವು ಬರೆದಿದ್ದೇವೆ. ಇದು ಯಾಕೆಂತ ಹೇಳಿದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕ ಪಂಜಾಬಿನಂತಾಗದಿರಲಿ ಎನ್ನುವಂತಹ ಸಂದೇಶದೊಂದಿಗೆ ನಾವು ಬರೆದಿದ್ದೇವೆ. ಇವತ್ತಿನ ವಿದ್ಯಾರ್ಥಿಗಳ ಅವಸ್ಥೆಗಳು ಮತ್ತು ಕುಟುಂಬಗಳು ಬೀದಿ ಪಾಳಾಗುತ್ತಾ ಇರುವಂತಹ ಸನ್ನಿವೇಶಗಳು ಇದೆಲ್ಲವೂ ಕೂಡ, ಇದರ ಹಿಂದೆ ಕಾಣದ ಕೈಗಳ ದೊಡ್ಡ ಸಹವಾಸಗಳೆಲ್ಲ ಇದೆ. ಅದರ ಕುರಿತು ಎಷ್ಟೇ ಅವೇರ್ನೆಸ್ ಕೊಟ್ಟರೂ ಕೂಡ ಅದು ನಿಲ್ತಾ ಇಲ್ಲ, ದಿನದಿಂದ ದಿನ ಹೆಚ್ಚುತ್ತಾ ಇದೆ. ಅದಕ್ಕೋಸ್ಕರ ಈ ಪುಸ್ತಕವನ್ನು ನಾವು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ. ದೊಡ್ಡ ಮಟ್ಟದ ಲೋಕಾರ್ಪಣೆ, ಒಂದು 20,000 ಜನರನ್ನು ಸೇರಿಸಿಕೊಂಡು ಈ ಬಿಡುಗಡೆ ಮಾಡುವಾಗಲೂ ಕೂಡ ಒಂದು ದೊಡ್ಡ ಪ್ರತಿಜ್ಞೆಯೂ ಕೂಡ ಆ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ. ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರುಗಳಲ್ಲೂ ಕೂಡ ಭಾಗವಹಿಸುವುದಾಗಿತ್ತು. ಆದರೆ ಕಾರಣಾಂತರಗಳಿಂದ ನಿನ್ನೆ ದಿವಸ ಅವರು ಹೇಳಿದರು ಬರಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಾವು ಇನ್ವಿಟೇಷನನ್ನು ಸ್ವಲ್ಪ ಬದಲಾಯಿಸ್ತೇವೆ. ಈ ಪುಸ್ತಕವನ್ನು ಬಿಡುಗಡೆಗೊಳಿಸುವುದು ಸಂತೋಷ್ ಹೆಗ್ಡೆ ಅವರು, ಮಾಜಿ ಲೋಕಾಯುಕ್ತರು. ಆಮೇಲೆ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರುಗಳು, ಅದು ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಸ್ಥಳೀಯ ನಾಯಕರೆಲ್ಲರೂ ಕೂಡ ಭಾಗವಹಿಸುತ್ತಾರೆ. ಆಮೇಲೆ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಬೆಂಗಳೂರಿನ ಖ್ಯಾತ ಉದ್ಯಮಿಯಾದಂತಹ ವೆಂಕಟೇಶ್ ಅವರು ಕೂಡ ಆಗಮಿಸುತ್ತಾರೆ. ಆಮೇಲೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲಕರಾದಂತಹ CK ಮೌಲಾ ಶರೀಫ್ ಕೂಡ ಈ ಪುಸ್ತಕ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆಮೇಲೆ ತದನಂತರದ ಕಾರ್ಯಕ್ರಮದಲ್ಲಿ ಈ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಮಜಲಿಸನ್ನು ವಲಿಯುದ್ದೀನ್ ಫೈಜಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಮಜಲಿಸ್, ಅವರು ನೇತೃತ್ವ ವಹಿಸಲಿಕ್ಕಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯಾದಂತಹ ತ್ವಾಕ ಅಹಮದ್ ಮುಸ್ಲಿಯಾರ್, ಆಮೇಲೆ ಉಸ್ಮಾನ್ ಫೈಜಿ ತೋಡಾರ್, ಆಮೇಲೆ ಬಂಬ್ರಾಣ ಉಸ್ತಾದ್, ಆಮೇಲೆ ಪುತ್ತೂರು ತಂಗಳ್ ಸೇರಿದಂತೆ ಹಲವಾರು ಉಲೆಮಾ ಉಮರ ನಾಯಕರುಗಳು ಭಾಗವಹಿಸಲಿಕ್ಕಿದ್ದಾರೆ. ಇದರಲ್ಲಿ ಸ್ಥಳೀಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಸ್ಪೀಕರ್ ಆದ UT ಖಾದರ್ ಸಾಹೇಬ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಇದು ಸಂಜೆ 4:30ಕ್ಕೆ ಆರಂಭಗೊಂಡರೆ ರಾತ್ರಿ 10 ಗಂಟೆ ಒಳಗೆ ಮುಕ್ತಾಯಗೊಳ್ತದೆ.